ಚುನಾವಣೆ ಹೊತ್ತಲ್ಲೇ ಹರಿಯಾಣದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಹರಿಯಾಣದಲ್ಲಿ ಅಲ್ಪಮತಕ್ಕೆ ಬಿಜೆಪಿ ಸರ್ಕಾರ ಕುಸಿದಿದೆ. ಪ್ರಶಾಂತ್, ನಯಾಬ್ ಸೈನಿ ನೇತೃತ್ವದ ಬಿಜೆಪಿ ಸರ್ಕಾರ ಪತನದ ಭೀತಿ ಎದುರಿಸ್ತಾ ಇದೆ. 3 ಜನ ಕಾಂಗ್ರೆಸ್ ಕಡೆ ಹೋಗಿದ್ದಾರೆ. ನೋಡಿ, 1 ತಿಂಗಳ ಹಿಂದೆ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಇಳಿಸಿ ನಯಾಬ್ ಸೈನಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಬಿಜೆಪಿ ಅವ್ರಿಗೆ ಅಧಿಕಾರವನ್ನು ಕೊಟ್ಟಿತ್ತು. ಈಗ ಚುನಾವಣೆಯ ಹೊಸ್ತಿಲಲ್ಲಿ ಭೂಪಿಂದರ್ ಸಿಂಗ್ ಹುಡ್ಡಾ 3 ಜನ ಪಕ್ಷೇತರ ಶಾಸಕರನ್ನು ಸೆಳೆದುಕೊಂಡು ಸರ್ಕಾರಕ್ಕೆ ಬಹುಮತ ಇಲ್ಲ, ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿ ಜೆ ಪಿ ಹೇಳ್ತಾ ಇದೆ 3 ಜನ ಪಕ್ಷೇತರರು ನಮ್ಮ ಕಡೆಗಿದ್ದಾರೆ, ನಾವು ಸದನದಲ್ಲಿ ಬಹುಮತವನ್ನು ಪ್ರೂವ್ ಮಾಡ್ತೀವಿ. ಈಗ ಚುನಾವಣೆ ಇರೋದರಿಂದ ಚುನಾವಣೆಯ ನಂತರ ವಿಶ್ವಾಸಮತ ಯಾಚನೆ ನಡಿಬೇಕಾಗತ್ತೆ. ರಾಜ್ಯಪಾಲರ ಬಳಿ ತಲೆ ಎಣಿಸುವ ಅಧಿಕಾರ ಇರಲ್ಲ, ರಾಜ್ಯಪಾಲರು ಹೇಳೋಕ್ಕಾಗಲ್ಲ ತಲೆ ಎಣಿಸಿ ಅಂತ. ಅದು ಅಂತಿಮವಾಗಿ ಸದನದಲ್ಲೇ ನಡಿಬೇಕಾಗತ್ತೆ ಅಂತಕ್ಕಂಥದ್ದನ್ನು ಬಿ ಜೆ ಪಿ ಹೇಳ್ತಾ ಇದೆ. ನನಗನ್ಸುತ್ತೆ ಈ ತೂತು ಮೇಮೆ ಅಥವಾ ಪರಸ್ಪರ ಸೆಳೆಯುವ ಆಟ ಫಲಿತಾಂಶ ಬರುವವರೆಗೂ ಕೂಡ ನಡೆಯುತ್ತೆ. ಯಾಕಂದರೆ ಅಲ್ಲಿ ಜೆ ಪಿ ಇದೆ. ಜೆ ಪಿ ಅಂದರೆ ದುಷ್ಯಂತ್ ಚೌತಾಲ ಬಳಿ ಇರ್ತಕ್ಕಂಥ ಶಾಸಕರನ್ನು ಸೆಳೆದುಕೊಂಡು ಬಿ ಜೆ ಪಿ ತರಾತುರಿಯಲ್ಲಿ ಸರ್ಕಾರ ರಚಿಸಿತು. ಈಗ ಜೆ ಪಿ ಎಷ್ಟು ಇವರಿಗೆ ಜೊತೆಗೆ ನಿಲ್ಲುತ್ತೆ, ಆ ಶಾಸಕರು ಏನು ಮಾಡ್ತಾರೆ, ಪಕ್ಷೇತರ ಶಾಸಕರು ಏನು ಮಾಡ್ತಾರೆ, ಇವೆಲ್ಲ ಅಂಶಗಳಿವೆ. ನನಗನ್ಸುತ್ತೆ ಈ ಪರಸ್ಪರ ಸೆಳೆಯುವ ಆಟ ಇನ್ನೂ ಸ್ವಲ್ಪ ದಿನಗಳ ಕಾಲ ನಡೆಯುತ್ತೆ. ಆದರೆ ಅಂತಿಮವಾಗಿ ಸದನದಲ್ಲಿ ವಿಶ್ವಾಸಮತ ಪ್ರೂವ್ ಮಾಡಬೇಕಾಗತ್ತೆ, ರಾಜ್ಯಪಾಲರ ಬಳಿ ಅಲ್ಲ. ಆದರೆ ರಾಜ್ಯಪಾಲರು ನೀವು ಸದನಕ್ಕೆ ಕರೆದು ಪ್ರೂವ್ ಮಾಡಿ ಅಂತ ಹೇಳೋದು ಯಾವಾಗ ಅಂತಕ್ಕಂಥದ್ದು ಪ್ರಶ್ನೆ. ಚುನಾವಣೆ ಇರೋದರಿಂದ ಆ ಪ್ರಕ್ರಿಯೆ ನಡೀಲಿಕ್ಕಿಲ್ಲ. ಆದರೆ ಜೂನ್ 4ಕ್ಕೆ ಏನು ಫಲಿತಾಂಶ ಬರುತ್ತೆ ಅನ್ನೋದರ ಆಧಾರದ ಮೇಲೆ ಹರಿಯಾಣದಲ್ಲಿ ಯಾವ ಸರ್ಕಾರ ಬರುತ್ತೆ ಅಂತಕ್ಕಂಥದ್ದು ನಿಶ್ಚಿತವಾಗಿ ನೋಡಿ. ಕೇಂದ್ರದಲ್ಲಿ ಯಾವ ಸರ್ಕಾರ ಬರುತ್ತೆ, ಅವ್ರ ಸರ್ಕಾರಗಳು ಅನೇಕ ರಾಜ್ಯಗಳಲ್ಲಿ ಬರ್ತವೆ. ಮಹಾರಾಷ್ಟ್ರ ತೆಗೆದುಕೊಳ್ಳಿ, ಒಂದು ವೇಳೆ ಬಿ ಜೆ ಪಿ ಕೇಂದ್ರದಲ್ಲಿ ಬಂದರೆ ಮಹಾರಾಷ್ಟ್ರದ ಸರ್ಕಾರ ಇನ್ನೊಂದು 3-4 ತಿಂಗಳು ನಡೆಯುತ್ತೆ. ಸರ್ಕಾರ ಬರದೇ ಹೋದರೆ ಮೈತ್ರಿಗಳು ಮುರಿತವೆ. ಹೀಗೆ ಜೂನ್ 4ರ ಫಲಿತಾಂಶ ಈ ರಾಜ್ಯ ಸರ್ಕಾರಗಳ ಸ್ಥಿರತೆ ಸುಭದ್ರತೆಗೆ ಬಹಳ ಮುಖ್ಯ ಅಂತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.